ಈ ಸೀಸನಲ್ಲಿ ಬರ್ತಿರೋಂಥ ಅಲಸಂದಿ ಕಾಳಿನ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅಲಸಂದಿ ಕಾಳನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ಹಸಿ ಅಲಸಂದಿನ ಈ ರೀತಿಯಾಗಿ ತೊಳೆದಿಟ್ಕೋಬೇಕು. ಇದ್ರ ಜೊತೆಗೆ ನಾನು ತರಕಾರಿಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಕ್ಯಾರೆಟು, ಬೀನ್ಸು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗ್ರೀನ್ ಚಟ್ನಿನ ಹಾಕ್ತೀನಿ ನಾನು ಇದಕ್ಕೆ. ಇದರ ಲಿಂಕು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ತರಕಾರಿಗಳ ಜೊತೆಗೆ ನನ್ನ ಈ ಒಂದು ಅಲಸಂದಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಗ್ರೀನ್ ಚಟ್ನಿನ ಹಾಕಿಬಿಟ್ಟು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿಬಿಟ್ರೆ ಈ ಪಲಾವ್ ಒಂದು ರೆಡಿ ಆಗುತ್ತೆ. ಕೇವಲ 2 ವಿಸಲ್ನ ತೆಗೆಸ್ಬಿಟ್ರೆ ಸಾಕಾಗುತ್ತೆ. ಪಲಾವು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.